ನಮಸ್ಕಾರ ಫ್ರೆಂಡ್ಸ್. ಬಹಳ ಜನರಿಗೆ ಡೌಟ್ ಇರುತ್ತೆ, ವರ್ಕೌಟ್ ಬಿಟ್ಟ ಮೇಲೆ ಪ್ರೋಟೀನ್ ತಗೋಬೇಕೋ ಬೇಡ ಅಂತ ಹೇಳಿ. ಬಹಳ ಜನ ಏನು ಮಾಡ್ತಾರೆ, ವರ್ಕೌಟ್ ಮಾಡೋದು ಬಿಟ್ಟ ಮೇಲೆ ಪ್ರೋಟೀನೇ ತಗೊಳ್ಳಲ್ಲ. ಸೊ ಮೊದಲನೇದಾಗಿ ಪ್ರೋಟೀನ್ ಅಂತ ಹೇಳಿದ್ರೆ ಪ್ರೋಟೀನ್ ಸಪ್ಲಿಮೆಂಟ್ ಅಲ್ಲ, ಪ್ರೋಟೀನ್ ಸೋರ್ಸ್ ಇರುವಂಥ ಫುಡ್ಗಳು ಯಾವ್ದಂತ ಹೇಳಿ ಚಿಕನ್, ಎಗ್. ಇನ್ನೂ ಭಾಳ ಹಲವಾರು ಫುಡ್ಗಳಿದೆ, ಯಾವಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಬಯೋ ಅಲ್ಲಿ ವಿಡಿಯೋ ಇದೆ, ಹೋಗಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಪ್ರೋಟೀನ್ ಒಂದು ಭಾಳ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ನಿಮ್ಮ ಬಾಡಿಗೆ ಬೇಕಾಗಿರೋದು. ಮತ್ತು ನಿಮ್ಮ ಬಾಡಿ ವರ್ಕ್ ಆಗಬೇಕಂತ ಹೇಳಿದ್ರೆ ಪ್ರೋಟೀನ್ ಸೋರ್ಸ್ ಬೇಕೇ ಬೇಕು. ಬಾಡಿ ಆಲ್ಮೋಸ್ಟ್ ಡಿಪೆಂಡ್ ಆಗಿರುತ್ತೆ ಪ್ರೋಟೀನ್ ಮೇಲೆ ಸರಿಯಾಗಿ ವರ್ಕ್ ಮಾಡಬೇಕಂತ ಹೇಳಿದ್ರೆ. ಹಾಗಾಗಿ ನೀವು ಪ್ರೋಟೀನ್ನ ಕನ್ಸ್ಯೂಮ್ ಮಾಡಲೇಬೇಕು. ಇವಾಗ ವರ್ಕೌಟ್ ಮಾಡೋದು ಬಿಟ್ಟ ಮೇಲೆ ಪ್ರೋಟೀನ್ ತೊಗೋಬೇಕೋ ಬೇಡೋ ಅಂತ ಹೇಳಿ, ವರ್ಕೌಟ್ ಮಾಡಲಿ ಬಿಡಲಿ ನೀವು ಪ್ರೋಟೀನ್ ಕನ್ಸ್ಯೂಮ್ ಮಾಡಲೇಬೇಕು. ನಾನು ಹೇಳಿದಾಗೆ ಪ್ರೋಟೀನ್ ಭಾಳ ಇಂಪಾರ್ಟೆಂಟ್ ನಿಮ್ಮ ಬಾಡಿಗೆ. ವರ್ಕೌಟ್ ಮಾಡೋರಿಗೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಇರುತ್ತೆ, ವರ್ಕೌಟ್ ಯಾರು ಮಾಡಲ್ಲ ಅವರಿಗೆ ಪ್ರೋಟೀನ್ ಇಂಟೇಕ್ ಕಮ್ಮಿ ಇರುತ್ತೆ. ಎಕ್ಸಾಂಪಲ್, ಯಾರು ವರ್ಕೌಟ್ ಮಾಡಲ್ಲ ಅವರಿಗೆ 1 ಗ್ರಾಮ್ ಪರ್ kg ಬಾಡಿ ವೇಟ್ ಪ್ರೋಟೀನ್ ಸಾಕಾಗುತ್ತೆ. ಮತ್ತು ವರ್ಕೌಟ್ ಮಾಡೋರಿಗೆ 1.5 ಗ್ರಾಮ್ ಪರ್ kg ಬಾಡಿ ವೇಟ್ ಅಷ್ಟು ಕನ್ಸ್ಯೂಮ್ ಮಾಡಿದರೆ ಸಾಕು. ಹಾಗಾಗಿ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಬಾಡಿ ಸರಿಯಾಗಿ ವರ್ಕ್ ಮಾಡೋದು ನಿಮ್ಮ ಪ್ರೋಟೀನ್ ಇಂಟೇಕ್ ಮೇಲೆ. ಹಾಗಾಗಿ ಪ್ರೋಟೀನ್ ಕನ್ಸ್ಯೂಮ್ ಮಾಡಿ. ಮತ್ತು ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಡೈಲಿ ಪ್ರೋಟೀನ್ ಕನ್ಸಂಪ್ಷನ್ ಏನಿರುತ್ತೆ ಅದನ್ನು ಬೇಗ ಫುಲ್ಫಿಲ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿರ್ಬೋದು, ಪ್ರೋಟೀನ್ ತೊಗೋಬೇಕೋ ಬೇಡೋ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ, ನಾನು ಫಾಲೋ ಮಾಡಿ. ಥ್ಯಾಂಕ್ ಯು.